ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮೋದಿಗೆ ಜೈಕಾರ ಹಾಕ್ತಂತ ಘಟನೆ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಾಲೇಜಿನಲ್ಲಿಗೆ ಮೋದಿಗೆ ಜೈಕಾರ ಮೊಳಗಿದೆ. ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ನಡೆಯುತ್ತಿತ್ತು. ಕಾಂಗ್ರೆಸ್ನಿಂದ ವಿಭಿನ್ನ ವಿಚಾರಗಳ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಿರುದ್ಯೋಗ ಸಮಸ್ಯೆ 5 ವರ್ಷದಿಂದ ಮಾತ್ರ ಇಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಿರುದ್ಯೋಗ ಸಮಸ್ಯೆ ಇದೆ. ಕಾರ್ಯಕ್ರಮ ಆಯೋಜಕರಿಗೆ ವಿದ್ಯಾರ್ಥಿಗಳು ತರಾಟೆ ತೆಗೆದುಕೊಂಡ್ರು. ಮೋದಿ ಪರ SSIT ಕಾಲೇಜು ಪ್ರಾಂಶುಪಾಲರು ಕೂಡ ನಿಂತಿದ್ದಾರೆ. ಪ್ರಾಂಶುಪಾಲರು ಮೋದಿ ಪರ ಬ್ಯಾಟ್ ಬೀಸುತ್ತಿದ್ದಂತೆ ವಿದ್ಯಾರ್ಥಿಗಳು ಜೈಕಾರ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮೋದಿಗೆ ಜೈಕಾರ ಹಾಕ್ತಂತ ಘಟನೆ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಾಲೇಜಿನಲ್ಲಿಗೆ ಮೋದಿಗೆ ಜೈಕಾರ ಮೊಳಗಿದೆ. ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ನಡೀತಾ ಇತ್ತು. ಕಾಂಗ್ರೆಸ್ ಆಯೋಜನೆ ಮಾಡಿದಂತ ಸಂವಾದ ಕಾರ್ಯಕ್ರಮ ಇದಾಗಿತ್ತು. ವಿಭಿನ್ನ ವಿಚಾರಗಳ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಮೋದಿಗೆ ಜೈಕಾರ ಹಾಕಿರುವ ಘಟನೆ ನಡೆದಿದೆ. ಒಬ್ಬ 8 ವರ್ಷದ ಬಾಲಕಿಯ ಹತ್ಯೆ ಆಯ್ತು, ರೇಪ್ ಮಾಡೋದು. ಮೊನ್ನೆ ಮೋದಿ ಅವರು ಏನಾದ್ರು ಮಾತಾಡಿದ್ರು ಅದ್ರ ಬಗ್ಗೆ? ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ. ಅದೇ ಬರ್ತೀನಿ, ಒಂದೊಂದಾಗಿ ಬರ್ತೀನಿ. ಮೋದಿ ಈಗ ಮನಮೋಹನ್ ಸಿಂಗ್ ಅವರು ಟೈಮಲ್ಲಿ ಪೆಟ್ರೋಲ್ ಜಾಸ್ತಿ ಅನ್ನೋದಕ್ಕೆ ರೀಸನ್ ಹೇಳ್ತೀರಾ ನೀವು? ಏನಂತ ಡಿಸಿಷನ್ ಬಂದ್ಬಿಟ್ಟಿತ್ತು ಈ ಜಗತ್ತಿಗೆ. ನಿಮ್ಮ ಪ್ರಶ್ನೆಗೆ ನೀವು ರೀಸನ್ಸ್ಗಳು ಕೊಡ್ತೀರಾ ನೀವು ಮಾಡಿರೋದಕ್ಕೆ. ಇವ್ರೇನಾದ್ರು ಮಾಡಿದ್ರೆ ಅಂದ್ರೆ ರೀಸನ್ಸ್ ಕೇಳಕ್ ಹೋಗ್ತೀರಾ? ಅದೇಂಗಾಗುತ್ತೆ? ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಯ್ತು, ಗೊತ್ತಾಯ್ತಾ? ಅದೇ ನಾನು ಹೇಳ್ತಿರೋದು. ಆದ್ಮೇಲೆ ಮಾಡ್ತಿರಲ್ಲ, ಆದ್ಮೇಲೆ ಆಗಿದೆ. ಇಲ್ಲ, ಇದೇ ಮೋದಿ ಸರ್ಕಾರದಲ್ಲಿ ಕತುವಾ ಪ್ರಕರಣ ಕೂಡ ಆಯ್ತು. ಕತುವಾದಲ್ಲಿ ಒಬ್ಬ 8 ವರ್ಷದ ಬಾಲಕಿಯ ಹತ್ಯೆ ಆಯ್ತು, ರೇಪ್ ಮಾಡೋದು. ಮೊನ್ನೆ ಮೋದಿ ಅವರು